ಆರ್ಗ್ಯಾನಿಕ್ ಯೂಸ್ ಮಾಡ್ಬೇಕು. ರಾಸಾಯನಿಕ ಯೂಸ್ ಮಾಡ್ಕೊಂಡು ಹೋದ್ರೆ ನಮ್ಮ ಮಕ್ಳ ಕಾಲಕ್ಕೂ ಮರಗಳು ಇರಲ್ಲ. ಬಾಳೆಲ್ಲಿ ಒಂದು 35,000 ರಿಂದ 40,000 ರೂಪಾಯಿ ಆದಾಯನ ಮಾಡಿದ್ವಿ. 300 ಗಿಡಕ್ಕೆ 5 ಲೀಟ್ರು ಎರೆಹುಳ ಬೇಕಾದ ಪೋಷಕಾಂಶಗಳೆಲ್ಲ ಸಿಗುತ್ತೈತೆ. ಖರ್ಚು ವರ್ಷಕ್ಕಿಲ್ಲ ಅಂದ್ರೆ ಒಂದು 10,000 ರೂಪಾಯಿ ಒಳಗಡೆ ಆಗುತ್ತೆ. ಲೋಕೇಶ HL, ಬಿ ಹೊಸಹಳ್ಳಿ, ಕುಣಿಗಲ್ ತಾಲೂಕ್, ತುಮಕೂರು ಜಿಲ್ಲೆ. ನಾವು ಇಲ್ಲಿ ಅಡಿಕೆ ತೋಟ ಮಾಡಿದ್ವಿ. ಮೊದ್ಲು 3 ವರ್ಷದಿಂದ ಈಚೆ ಎಲ್ಲ ಸಣ್ಣ ಹೂವು ಎಲ್ಲ ಉದುರೋಗ್ತಾ ಇತ್ತು ಸರ್. ಅದ್ರಲ್ಲಿ ಇಳುವರಿ ಕಡಿಮೆ ಆಗೈತೆ, ಗಿಡನು ಡೆವಲಪ್ ಇಲ್ಲ, ಎಲ್ಲ ಕಾಯೆಲ್ಲ ಉದುರೋದು, ಈ ಗರಿ ಹಸಿ ಗರಿ ಕಟ್ಟಾಗಿ ಬೀಳೋದು, ಇವೆಲ್ಲ ಆಗ್ತೈತೆ ಸರ್. ಅದ್ರಲ್ಲಿ 300 ಗಿಡಕ್ಕೆ 5 ಲೀಟ್ರು ನಾನು ವರ್ಷಕ್ಕೆ 2 ಸರಿ ಆಗ್ತಾ ಇದ್ದೀನಿ ಸರ್. ಇಲ್ಲ ಸರ್, ಹಣ್ಣು ಕೈ ಏನಿಲ್ಲ, ಕಾಯಿ ಉದುರೋದು ಏನಿಲ್ಲ. ಈ ಬಾಳೆ ನೆಟ್ವಿ, ಬಾಳೆಲ್ಲಿ ಆದಾಯನೂ ಐತೆ. ಒಂದು 35,000 ರಿಂದ 40,000 ರೂಪಾಯಿ ಆದಾಯನೂ ಮಾಡಿದ್ವಿ. ಮತ್ತೆ ಅದ ಹಸಿರು ತ್ಯಾಜ್ಯ ಎಲ್ಲ ಕಟ್ ಮಾಡಿದ್ದು ಗೊಬ್ಬರನೂ ಆಗುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ. ಮತ್ತೆ ಅದ್ರ ಜೊತೆಗೆ ಡಾಕ್ಟರ್ ಸಾಯಿಲು ಬಳಸ್ತಾ ಇದ್ದೀನಿ. ಹೋದ ವರ್ಷ ಎರಡನೇ 3ನೇ ವರ್ಷದಲ್ಲಿ 2 ಗೊನೆ ತಪ್ಪು 1 ಗೊನೆ ಅಷ್ಟೇ. ಇವಾಗ 5 ರಿಂದ 6 ಗೊನೆ ಮಿನಿಮಮ್ ಬರ್ತೈತೆ. ಇನ್ನು ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅನ್ನೋ ಭರವಸೆ ನನಗೈತೆ. ಲಾಸ್ಟ್ನೇ ಕೊಯ್ಲು ಅದು ಮಿನಿಮಮ್ ಒಂದು 6 ಟನ್ 7 ಟನ್ ಬಂದೈತೆ ಸರ್. ಅದು ಹೋದ ವರ್ಷ 4 ಟನ್ 4 ಟನ್ ಬಂದಿದೆ ಸರ್. ಅದು ಹೋದ ವರ್ಷ. ಈ ವರ್ಷ ಇನ್ನೂ ಚೆನ್ನಾಗೈತೆ. ಅದು ಎರೆಹುಳ ಮತ್ತೆ ಅವಕ್ಕೆ ಬೇಕಾದ ಪೋಷಕಾಂಶಗಳೆಲ್ಲ ಸಿಗುತ್ತೈತೆ. ಅದರಿಂದ ಒಳ್ಳೆ ಉಪಯೋಗ ಐತೆ. ಸಿಪ್ಪೆ ತೆಳು ಬರ್ತೈತೆ, ಗೋಟು ದಪ್ಪ ಬರುತ್ತೆ, ಗಿಡನು ಡೆವಲಪ್ ಆಗಿ ಚೆನ್ನಾಗ್ ಬರ್ತೈತೆ ಸರ್. ಈಗ ಉಂಡೆ ಚೆನ್ನಾಗ್ ಬರ್ತೈತೆ. ಹೌದು ಸರ್. ಈಗ ಎಲ್ಲ ರೆಡಿ ಆದ್ಮೇಲೆ ಈ ಗಿಡ ಎದ್ದೈತೆ. ಮೆಣಸು ಮತ್ತೆ ಕಾಫಿ ಗಿಡ ಅದನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೆಟ್ಟಿದ್ದೀನಿ. ಅಲ್ಲೇನೆ ಗಿಡ ಒಂಬು ಹಬ್ತಾ ಇದೆ, ಚೆನ್ನಾಗ್ ಬಂದೈತೆ ಗಿಡನು. ಭೂಮಿ 6 ವರ್ಷ ಬಂದ್ಮೇಲೆ 15 ದಿವಸದಿಂದ 20 ದಿವಸಕ್ಕೆ 1 ಟ್ರಿಪ್ ಕೊಡ್ತಾ ಇದ್ದೀನಿ ಸರ್ ಅಷ್ಟೇ. ಡ್ರಿಪ್ ನೀರೇ ಕೊಡ್ತಾ ಇದ್ದೀನಿ ನಾನು. ಯಾವ್ದು ಬೇರೆ ಐಸ ನೀರೇನು ಮಾಡ್ತಾ ಇಲ್ಲ, ಎಲ್ಲ ಡ್ರಿಪ್ ನೀರೇ. ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ಬೇಕು ಸರ್. ಎಲ್ಲ ಯಾರ ತೋಟಕ್ಕೆ ಹಾಕ್ಲಿ, ಯಾವ್ದೇ ಗಿಡಕ್ಕಾಗಲಿ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ರೆ ಇಳುವರಿನೂ ಚೆನ್ನಾಗಿ ಬರುತ್ತೆ, ಗಿಡನೂ ಚೆನ್ನಾಗಿರುತ್ತೆ. ಖರ್ಚು ಏನಿಲ್ಲ ಸರ್. ಖರ್ಚು ವರ್ಷಕ್ಕಿಲ್ಲ ಅಂದ್ರೆ ಒಂದು 10,000 ರೂಪಾಯಿ ಒಳಗಡೆ ಆಗುತ್ತೆ. ಇವಾಗ ಯೂಸ್ ಮಾಡ್ಬೇಕು, ಆರ್ಗ್ಯಾನಿಕ್ ಯೂಸ್ ಮಾಡ್ಬೇಕು. ರಾಸಾಯನಿಕ ಯೂಸ್ ಮಾಡ್ಕೊಂಡು ಹೋದ್ರೆ ನಮ್ಮ ಮಕ್ಳ ಕಾಲಕ್ಕೂ ಮರಗಳು ಇರಲ್ಲ.